ನಮಸ್ಕಾರ. ಇನ್ನೊಂದು ಮನೆ, ಇನ್ನೊಂದು ಹೊಸ ಕತೆ, ಇನ್ನೊಂದು ಹೊಸ ವಿಷಯದೊಂದಿಗೆ ನಾನು ಸುಪ್ರೀತ್ ಅನಂತಸ್ವಾಮಿ. ಮೈಸೂರು ಶಾಂತವೇರಿ ಗೋಪಾಲಗೌಡ ನಗರ, ಮೈಸೂರು ಮಧ್ಯಭಾಗದಿಂದ ದಿಸ್ ಲೊಕೇಶನ್ ಇಸ್ ಅಬೌಟ್ 8.5 ಕಿಲೋಮೀಟರ್ಸ್, 8.5 ಕಿಲೋಮೀಟರ್ ಆಗುತ್ತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಲಾಟ್ ಆಗಿರುವಂಥ ಸೈಟಲ್ಲಿ, ಅಂದರೆ ಮೂಡ ಅಲಾಟೆಡ್ ಸೈಟಲ್ಲಿ ಕಟ್ಟಿರುವಂತಹ ಮನೆ ಇದು. ಇದು ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಕಟ್ಟಿರುವಂಥ ಮನೆ. ಎಲ್ಲ ವೀಡಿಯೋಗಳಲ್ಲೂ ಫಸ್ಟು ಯೂಶ್ವಲಿ ಐ ಟಾಕ್ ಅಬೌಟ್ ದಿ ಪಾರ್ಕಿಂಗ್ ಇಶ್ಯೂಸ್. ಎಲ್ಲ ಕಡೆ ಯಾವುದೇ ಮೈಸೂರು ಅಂತಲ್ಲ, ಕರ್ನಾಟಕದಲ್ಲಿ ಯಾವುದೇ ದೇಶದ ಭಾಗಗಳಲ್ಲಿ 30-40 ಮನೆಗಳಲ್ಲಿ ರೋಡಿಗೆ ಕಾರ್ನ ಪಾರ್ಕ್ ಮಾಡುವಂಥ ಪ್ರಮೇಯ ಬಹಳಷ್ಟು ಕಡೆ ಈಗಾಗಲೇ ಇದೆ. ಈ ಮನೆಯಲ್ಲಿ ಪಾರ್ಕಿಂಗು ನೋಡಿ, ಆ ವೈಟ್ ಲೈನ್ ತೋರಿಸ್ತಾರೆ ಇವಾಗ. ದಟ್ ವೈಟ್ ಲೈನಿಂದ ರೋಡ್ ಸ್ಟಾರ್ಟು, ಮನೆ ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿಂದ ಅಬೌಟ್ 2-4 ಒಂದು 8 ಅಡಿ ಜಾಗ ಇದೆ. ಕಾರ್ನ ಇಲ್ಲೇ ಪಾರ್ಕ್ ಮಾಡ್ಕೋಬೇಕು. ನಿಲ್ಲಿಸಿದ್ರೂ ಸಹ ನಿಮಗೆ ಓಡಾಡಲಿಕ್ಕೆ ಯಾವುದೇ ತರಹ ತೊಂದರೆ ಆಗಲ್ಲ. ಆನ್ಗೋಯಿಂಗ್ ಟ್ರಾಫಿಕ್ಕಿಗೆ ದೆಲ್ ಬಿ ನೋ ಪ್ರಾಬ್ಲಮ್. ಕಾರ್ನ ಒಳಗೆ ಪಾರ್ಕ್ ಮಾಡಬೇಕು. ನೋಡಿ, ಒಳಗೂ ಸಹ ಪಾರ್ಕಿಂಗಿಗೆ ಜಾಗ ಕೊಟ್ಟಿದ್ದಾರೆ. ಬನ್ನಿ, ಕಾರ್ ಪಾರ್ಕ್ ಮಾಡ್ಬೋದು. ಇನೋವಾ ನಿಲ್ಲಿಸ್ಬೋದು ಅಂತ ಕೇಳಬೇಡಿ, ಆಗಲ್ಲ. ಸ್ಮಾಲ್ ಸೈಜ್ ಕಾರ್ನ ಖಂಡಿತವಾಗ್ಲೂ ನಿಲ್ಲಿಸ್ಬೋದು. ಬೇಕಾದರೆ ಇದನ್ನು ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡು ಬಾಕ್ಸ್ ಟೈಪ್ ಅಥವಾ ಬಕೆಟ್ ಟೈಪ್ ಮಾಡಿಕೊಂಡು ಇದನ್ನು ದೊಡ್ಡ ಕಾರ್ನ ಒಳಗೆ ನಿಲ್ಲಿಸಬಹುದು. ಈ ಮನೆಗೆ ಇದಕ್ಕೆ ಆದಂಥ ವಾಟರ್ ಸೋರ್ಸ್ ಇದೆ. 30-40 ಸೈಟಲ್ಲಿ ಕಟ್ಟಿರೋಂಥ ಮನೆ ಹೇಳಿದೆ. ಸ್ವಲ್ಪ ಪ್ಲ್ಯಾನ್ನ ಸ್ವಲ್ಪ ಚೇಂಜ್ ಮಾಡಿದರೆ, ಒಂದು 2-3 ಮೆಟ್ಲುಗಳನ್ನ ಕೊಟ್ಟು ಲಿಫ್ಟ್ ಮಾಡಿದ್ದಾರೆ. ಒಂದು 2.5 ಫೀಟ್ನ ಮನೆಯನ್ನು ಎತ್ತರಿಸಿದ್ದಾರೆ. ಇದು ವೆಸ್ಟಲ್ಲಿ ನಾರ್ತ್ ಫೇಸಿಂಗ್ ಮೇನ್ ಡೋರು. ಭಾಳ ಗುಡ್ ಸೈಜ್ ಟೀಕ್ದು ಡೋರ್ನ ಹಾಕಿದರೆ ವಿತ್ ಒಳ್ಳೆ ಸೈಜ್, ಗರ್ತ್ ಅಂತ ಏನು ಹೇಳ್ತೀವಿ, ಒಳ್ಳೆ ಸೈಜಲ್ಲಿದೆ. ದಿಸ್ ಇಸ್ ನಾರ್ತಿಂದ ನಾನು ಎಂಟ್ರ್ ಆಗಿದ್ದೀನಿ. ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಇದೆ. ನೀವು ನೋಡ್ಬೋದು. ಎಂಟ್ರ್ ಆದ ತಕ್ಷಣ ಹಾಲ್ ಆರ್ ದ ಲಿವಿಂಗ್ ಏರಿಯಾ. ಎಲ್ಲ ಕಾಮಗಾರಿಗಳು ಮಾಡಿದ್ದಾರೆ. ಅಂದರೆ ಇವನ್ ಒಂದು ಕರ್ಟನ್ ರಾಡಿಂದ ಹಿಡಿದು ಎಲ್ಲ ಹಾಕಿಬಿಟ್ಟಿದ್ದಾರೆ. ಇನ್ನೂ ಪೆಂಡಿಂಗ್ ವರ್ಕ್ ಇಲ್ಲ. ಇವನ್ ಈ ಏನು ವಿಂಡೋಗಳು ತೋರಿಸಿದ್ರು ಅದನ್ನು, ಇದು ಅಷ್ಟೇ ಟೀಕಲ್ಲಿ ಮಾಡಿರುವಂಥದ್ದು. ಅಟ್ರಾಕ್ಷನ್ ಪಾಯಿಂಟ್ ಆಫ್ ದ ಹಾಲ್ ನೋಡಿ, ಎಷ್ಟು ದೊಡ್ಡ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. DTH ಕೇಬಲ್ ಈಗಾಗಲೇ ಹಾಕಿಬಿಟ್ಟಿದ್ದಾರೆ. ಫಾಲ್ ಸೀಲಿಂಗ್ ಆಗಿದೆ, ಲೈಟ್ಗಳಾಗಿದೆ. ಇದು ಪೂಜಾ ರೂಮ್ ನೋಡಿ. ಒಂದ್ಸರಿ ಮೇಲ್ಗಡೆ ತಾರಸಿಗೆ ಟಚ್ ಆಗದಿರೋ ಥರ ಒಂದು ಮಂಟಪನ ಕಟ್ಟಿದ್ದಾರೆ ಇವರು. ನೋಡಿ, ಈಗ ತಾರಸಿಗೆ ಟಚ್ ಆಗದೆ ಇಲ್ಲ. ಯಾವುದೋ ಏನು ದೇವ್ರದ ಮೇಲ್ಗಡೆ ಇರುವಂಥ ಗೋಪುರ ಏನಿದೆ, ದೇವ್ರ ಮನೆಯದು ಗೋಪುರ, ಅದು ತಾರಸಿಗೆ ಟಚ್ ಆಗಲ್ಲ. ಇದು ಅಷ್ಟೇ ನಾರ್ತ್ ಫೇಸಿಂಗಿಂದ ಎಂಟ್ರಿ ನೋಡ್ಬೋದು. ನಾರ್ತ್ ಫೇಸಿಂಗ್ ಎಂಟ್ರಿ ಕೊಟ್ಟಿದ್ದಾರೆ. ಪೂಜೆ ರೂಮ್ಗೆ ಒಬ್ಬರು ಒಳಗೆ ಕೂತು ಪೂಜೆ ಮಾಡಬಹುದು. ಕಿಚನ್ ಏರಿಯಾ, ಡೈನಿಂಗು, ಕಿಚನ್ನು, ರೆಫ್ರಿಜರೇಟರ್ ಪಾಯಿಂಟು, ಮೈಕ್ರೋವೇವ್ ಒಂದು ಪಾಯಿಂಟು, ವಾಟರ್ ಫಿಲ್ಟ್ರಿಗೆ ಎಲೆಕ್ಟ್ರಿಕ್ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಚಿಮ್ನಿ ಹಾಕಿದ್ದಾರೆ. ಅದ್ರ ಪಕ್ಕದಲ್ಲೇ ಯೂಟಿಲಿಟಿ ಸ್ಪೇಸ್, ಯಾವುದೋ ಕಿಚನ್ ಪಕ್ಕ ಯೂಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಮೈಕ್ರೋವೇವನ್ನು ಇಟ್ಕೊಳ್ಳೋಕ್ಕೆ ಅಥವಾ ಕಟ್ಟಿಂಗ್, ಈ ತರಕಾರಿಗಳನ್ನ ಕಟ್ ಮಾಡಲಿಕ್ಕೆ ಅಥವಾ ಏನೋ ತುರಿಬೇಕು ಅಂದರೆ ಮೇಲೆ ಈ ಕಟ್ಟೆನ ಯೂಸ್ ಮಾಡ್ಕೋಬೋದು. ಬನ್ನಿ, ಗ್ಯಾಸ್ ಸಿಲಿಂಡ್ರು ಇಲ್ಲಿಟ್ಕೊಂಡು ಇಲ್ಲಿಂದನೇ ನೀವು ಗ್ಯಾಸ್ ಪಾಯಿಂಟ್ನ ತೊಗೋಬೇಕು ಅವಕಾಶ ಮಾಡಿದ್ದಾರೆ. ವಾಷಿಂಗ್ ಮಿಷಿನು ಪಾಯಿಂಟ್ ನೀವು ಇಲ್ಲೇ, ಯಾಕಂದರೆ ಇನ್ಲೆಟ್ಟು ಔಟ್ಲೆಟ್ ಪಾಯಿಂಟು, ಪವರ್ ಪಾಯಿಂಟ್ ಫಾರ್ ವಾಷಿಂಗ್ ಮಿಷಿನ್ ಕೊಟ್ಟಿದ್ದಾರೆ. ಬಟ್ಟೆ ಒಗೆದು ಒಣಗಿ ಹಾಕ್ಕೊಳ್ಳಿಕ್ಕೆ ಜಾಗ. ಇದನ್ನು ನೀವು ಕ್ಲೋಸ್ ಮಾಡಿಕೊಂಡ್ರೆ ಮಳೆ ನೀರು ಬೀಳ್ದಾಗ ಇಲ್ಲಿ ಬಟ್ಟೆ ಒಗೆದು ಇಲ್ಲೇ ಒಣಗಿ ಹಾಕ್ಕೋಬೋದು. ಮಾಡಿ ಮೇಲೆ ಹೋಗುವಂಥ ಪ್ರಮೇಯ ಇರಲ್ಲ. ದರ್ ಇಸ್ ನೋ ನೀಡ್ ಆಫ್ ಗೋಯಿಂಗ್ ಟು ದ ಫಸ್ಟ್ ಫ್ಲೋರ್ ಫಾರ್ ಡ್ರೈಯಿಂಗ್ ಕ್ಲೋತ್ಸ್. ಸೊ ಕಿಚನ್ ಏರಿಯಾ ತೋರಿಸಿದೆ, ಎಂಟ್ರಿ ತೋರಿಸಿದೆ, ಪೂಜಾ ರೂಮ್ ತೋರಿಸಿದ್ದೀನಿ. ಹಾಲು ನೋಡಿದ್ರೆ ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗು. ಈ ಏನು ನಾನು ಈಗ ಈ ಪ್ಯಾನೆಲ್ ಹಿಂದೆ ಇರೋಂಥದ್ದು ರೂಮ್ ನಂಬರ್ 1. ರೂಮ್ ನಂಬರ್ 1ನಲ್ಲಿ ಎಂಟೈರ್ ಒಂದು ಡೋರ್, ಒಂದು ವಾಲ್ನ ವಾರ್ಡ್ರೋಬಾಗಿ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ. ಚೆನ್ನಾಗಿದೆ ಇದು ವಾರ್ಡ್ರೋಬ್ಗಳು, ಸೈಜ್, ಡಿಸೈನು. AC ಪಾಯಿಂಟ್ಗಳು ಕೊಟ್ಟಿದ್ದಾರೆ. ವಿಂಡೋಗಳಿದೆ. ಗ್ರನೈಟ್ ಫ್ಲೋರಿಂಗ್ ಇದೆ. ಇಲ್ಲೂ ಸಹ ಫ್ಯಾನ್ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ಲು, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಿದೆ. ಇಂಡಿಯನ್ ಸ್ಟೈಲ್ ಕಮೋಡ್ ಕೊಟ್ಟಿದ್ದಾರೆ. ಒಂದು ಸ್ನಾನದ ಕೋಣೆ ಪಕ್ಕದಲ್ಲಿ ರೂಮ್ ನಂಬರ್ 2. ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ವಾಕಿನ್ ವಾರ್ಡ್ರೋಬ್ ಥರ ಸ್ಮಾಲ್ ಒಂದು ವಾರ್ಡ್ರೋಬ್ ಪಕ್ಕದಲ್ಲಿ ಒಂದು ವಾಶ್ರೂಮ್ ನೋಡಿ. ಇದು ಗೌರ್ಮೆಂಟಿಂದ ಅಲಾಟ್ ಆಗಿರುವಂಥ ಸೈಟಲ್ಲಿ ಕಟ್ಟಿರುವಂತಹ ಮನೆ. ಭಾಳ ಜನ ಕೇಳುವಂಥ ವಿಚಾರ, ಎಷ್ಟು ದೊಡ್ಡ ಏರಿಯಾ. ಶಾಂತವೇರಿ ಗೋಪಾಲಗೌಡದಲ್ಲಿ ಒಂದು 1000 ಸೈಟ್ ಇದೆ. ನಾನು ಇದನ್ನು ವೆಲ್ ಪಾಪ್ಯುಲೇಟೆಡ್ ಆರ್ ಥಿಕ್ಲಿ ಪಾಪ್ಯುಲೇಟೆಡ್ ಅಂತ ಹೇಳೋಲ್ಲ, ಥಿನ್ಲಿ ಪಾಪ್ಯುಲೇಟೆಡ್ ಏರಿಯಾ. ಇಲ್ಲೊಂದು ಮನೆಗಳಿದೆ, ಮನೆಗಳಿಲ್ಲ ಅಂತ ಇಲ್ಲ. ಮೂಲಭೂತ ಸೌಕರ್ಯಗಳ ವಿಚಾರಕ್ಕೆ ಬರೋಣ. ಸುಪ್ರೀತ್, ಇಲ್ಲಿಗೆ ಬಸ್ ಬರುತ್ತೆ. ನೀರಿದೆಯಾ ಈ ಮನೆಗೆ? ಇದಕ್ಕೆ ಅಂತ ವಾಟರ್ ಸೋರ್ಸ್, ಬೋರ್ವೆಲ್ ಇದೆ, ಓವರ್ ಹೆಡ್ ಟ್ಯಾಂಕ್ ಇದೆ, ಸಂಪ್ ಇದೆ, ತೊಂದರೆ ಇಲ್ಲ. ವೆಸ್ಟ್ ಫೇಸಿಂಗು, ಸಿಂಗಲ್ ಫ್ಲೋರ್ ಮನೆ ಮೇಲೆ ನಮ್ಮ ಮನೆ ಕಟ್ಕೋಬೋದಾ ಇನ್ ಫ್ಯೂಚರಲ್ಲಿ?
ನಾವಿವಾಗ ಸದ್ಯಕ್ಕೆ ಈ ಮನೇಲಿ ಇರ್ತೀವಿ, ಇನ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಮನೆ ಕಟ್ಕೋಬೇಕು ಅಂದರೆ ಬಾಡಿಗೆ ಕೊಡ್ತೀನಿ, ಅಥವಾ ಅಂದರೆ ಮನೆ ಫ್ಯಾಮಿಲಿ ದೊಡ್ಡದಾಗುತ್ತೆ, ಅವು ಮೇಲೆ ಕಟ್ಬೋದಾ? ಹೌದು, ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನು. ಇದ್ರ ಮೇಲ್ಗಡೆಯೂ ಸಹ ನೀವು ಇನ್ನೊಂದು ಮನೆನ ಕಟ್ಕೊಂಡು ಬಾಡಿಗೆ ಸಹ ಕೊಡ್ಬೋದು, ಅಥವಾ ನೀವೇ ಇರಲಿಕ್ಕೆ ಆಗುತ್ತೆ. ಮೈಸೂರು ಸಿಟಿ ಸೆಂಟ್ರಿಂದ ಈ ಲೊಕೇಶನ್ನು 8.5 ಕಿಲೋಮೀಟರ್ ಆಗುತ್ತೆ. ಸಿದ್ಧಾರ್ಥ ಲೇಔಟ್ನ ಭಾಳ ಜನ ಗೊತ್ತಿರುತ್ತೆ, ಅದನ್ನು ದಾಟ್ಕೊಂಡು ಬಂದರೆ ಸಿಟಿ ಕಡೆಯಿಂದ, ಪ್ಯಾಲೇಸ್ ಕಡೆಯಿಂದ ಈ ಜಾಗ ಈಸಿ 4.5 ಕಿಲೋಮೀಟರ್ ಆಗುತ್ತೆ ಸಿದ್ಧಾರ್ಥ ಲೇಔಟಿಂದ. ಸ್ನೇಹಿತರೆ, ವಿಡಿಯೋ ನೋಡ್ತಾ ಇದ್ದು ಈ ಮನೆ ಬಗ್ಗೆ ರೇಟ್ ಎಷ್ಟು ಅನ್ನೋದನ್ನು ನಾನು ಕ್ಲಿಯರಾಗಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಏನು ಇದರ ರೇಟು ಅನ್ನೋದನ್ನು ನೋಡಿ. ನಮಗೆ ಈ ಮನೆ ಈ ಎಂಟೈರ್ ವಿಡಿಯೋನ ನಾನು ಕ್ಲಿಯರಾಗಿ ತೋರಿಸಿದ್ದೀನಿ. ನಾನು ಸ್ಟ್ರಕ್ಚರಲ್ಲು ಈ ಮೆಟೀರಿಯಲ್ಲು ಇದ್ರ ಬಗ್ಗೆ ಸಮಯದ ಅಭಾವ ಇರೋದ್ರಿಂದ ಹೇಳಲಿಕ್ಕಾಗಲ್ಲ, ಯಾಕಂದರೆ ದರ್ ಆಲ್ವೇಸ್ ಟೈಮ್ ಕನ್ಸ್ಟೆಂಟ್. ಅದರ ಸಂಕ್ಷಿಪ್ತವಾಗಿರುವಂತಹ ಡೀಟೇಲ್ ಬೇಕು ಅಂದರೆ ಯು ಕ್ಯಾನ್ ಕಾಲ್ ಮೀ ಫಾರ್ ಆಸ್ಕಿಂಗ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಪಾಯಿಂಟ್. ಓಕೆ, ಈ ಮನೆ ಬಗ್ಗೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗೆ ನನ್ನ ಫೋನ್ ನಂಬರು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಕಾಲ್ ಮಾಡಿ. ಥ್ಯಾಂಕ್ ಯು.